ಕೂಗಾಡಿ ಕೂಗಾಡಿ ಹೆಣ್ಮಕ್ಳು ನಮ್ಮ ನೋವನ್ನ ಕಷ್ಟವನ್ನ ಹೇಳ್ಕೊಳಕ್ಕಿಂತ ಕೆಲವು ಸಲ ಬಹಳಷ್ಟು ಸಲ ನಾವು ಕುಕ್ಕರಿನ ಶೀಟಿಯ ಜೊತೆಗೆ ನಮ್ಮ ದುಃಖವನ್ನು ಮರಿತೀವಲ್ಲ, ಅದು SGS ಅದನ್ನು ಗುರುತಿಸಿದ್ರಲ್ಲ, ಆತರ ಬಹಳಷ್ಟು ಸಲ ನಾವು ಹೆಣ್ಮಕ್ಳಿಗೆ ಮಾಡ್ತಿದ್ದೀವಿ. ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಆಗಮಿಸಿರುವಂತಹ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮವನ್ನ ಮನು ಬಳಿಗಾರ್ ಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಬಹಳ ಖುಷಿ ಕೊಡೋದೆ ಯಾವ ಸಂದರ್ಭದಲ್ಲಿ ಅಂತಂದ್ರೆ, ನಾನು ಮತ್ತು ನೇಬರ್ ರಾಮಲಿಂಗ್ ಶೆಟ್ರು ಮಹೇಶ್ ಜೋಶಿ ಅವರ ಪೀರಿಯಡ್ ಅಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ಮನು ಬಳಿಗಾರ್ ಸರ್ ಟೈಮಲ್ಲಿ ಕೆಲಸ ಮಾಡ್ಬೇಕಾಗಿತ್ತು ಅಂತ ಪದೇ 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 ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಂದಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ಬೇಕಾಗಿತ್ತು ನಾವು, ಆದ್ರೆ ಆಗ್ಲಿಲ್ಲ ಅದು ಅನ್ನುವಂಥದ್ದು. ಸೊ ಹಾಗಾಗಿ ಇಬ್ರು ಕೂಡ ನಾವು ಪ್ರಾರಂಭದಲ್ಲಿಯೇ ಮಾತಾಡ್ಕೊಂಡು ಕಡೆಗೆ ನಮ್ಮ ಯಾವುದೇ ಇದು ಸರಿ ಹೋಗ್ಲಿಲ್ಲ ಅಂದಾಗ ನಾವಿಬ್ರು ಕೂಡ ಹೊರಗಡೆ ಬಂದಂತದ್ದು. ನಂಗೆ ಯಾವತ್ತೂ ಶೆಟ್ರನ್ ಮುಖ ನೋಡಿದಾಗ ಜ್ಞಾಪಕ ಆಗೋದು, ಅಕ್ಕ ನಾನ್ ಬಿಟ್ಟು ಹೋಗ್ತೀನಿ ಅಂತ ಅವ್ರು ಪದೇ ಪದೇ ಅಂದಾಗ್ಲೂ ನಾನ್ ಹೋಗ್ಬೇಕು ಮೊದ್ಲು, ನಾನ್ ಹೋಗಕ್ ಮುಂಚೆ ನೀವ್ ಹೋದ್ರೆ ಕಾಲ್ ಮುರಿತೀನಿ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ನಾನು ಮೊದಲು ಬಂದಾದ್ಮೇಲೆ ಪರಿಷತ್ತಿಂದ ಹೊರಗಡೆ ಒಂದು ವಾರಕ್ಕೆ ನೇಬರ್ ರಾಮಲಿಂಗ್ ಶೆಟ್ರು ಬಂದ್ರು. ಸೊ ಇವತ್ತು ಮನು ಬಳಿಗಾರ್ ಸರ್ ಅವರು ಪೀರಿಯಡ್ ಅಲ್ಲಿ ಆದಂತಹ ಒಂದಷ್ಟು ಕೆಲಸಕ್ಕೆ ನಾನ್ ಜೊತೆ ಅದೇ ಅನ್ನುವಂಥದ್ದು ಕೂಡ ಬಹಳ ಖುಷಿ ಕೊಡುವಂಥದ್ದು. ಅದು ಇನ್ನೊಂದು 4 ತಿಂಗಳು 5 ತಿಂಗಳು ಇತ್ತು ಅಷ್ಟೇ. ಅವಾಗ ಮಹಿಳಾ ಸಂಪುಟ ಮಾಡ್ಬೇಕು ಅಂತೇಳಿ ಹೇಳಿದಾಗ ಮೋಸ್ಟ್ಲಿ ಪ್ರತಿಭಾ ಮೇಡಮ್ ಒಂದು ಮಾಡಿದ್ರು ಮಹಿಳಾ ಸಂಪುಟದಲ್ಲಿ. ಕಥೆಯನ್ನ ಮಾಡ್ಲಿಕ್ಕೆ ನಮಗ್ ಕೊಟ್ರು, ಕಥಾ ಸಂಕಲನ ನಾನ್ ಮಾಡಿದಾಗ ಮನು ಬಳಿಗಾರ್ ಸರ್ ಹೇಳಿದ್ರು, ಇಲ್ಲ ಇದು ಮಾಡ್ಲಿಕ್ಕೆ ತುಂಬಾ ಟೈಮ್ ಕಡಿಮೆ ಇದೆ, ಆಗಲ್ಲ ಅನ್ಸುತ್ತೆ ಅಂತಂದ್ರು. ಆಮೇಲೆ ನಮ್ಮನ್ನೆಲ್ಲ ಮಹಿಳೆಯರನ್ನ ಕೂರಿಸ್ಕೊಂಡು ಕೇಳಿದ್ರು, ನೀವೆಲ್ಲ ಮಾಡ್ಕೊಡ್ತೀರಾ ಅಂತ. ಸರ್ ಮಾಡ್ತೀವಿ ಸರ್ ಅಂತೇಳಿ ದಲಿತ ಸಂಪುಟಕ್ಕೆ ಅವರೆಲ್ಲ ಬಹಳ ಕಷ್ಟಪಟ್ಟಿದ್ರು, ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನೂ 1-2-3 ಬರ್ಲೇ ಇಲ್ಲ ಸಂಪುಟ. ಆದ್ರೆ ಮಹಿಳೆಯರೆಲ್ಲ ಆಮೇಲೆ ಬಂದ್ವೇನೋ, ಆದ್ರೆ ನಾವು ಮಹಿಳೆಯರೆಲ್ಲ ಸೇರಿ ನಾವು ಸಂಪುಟವನ್ನ ಅತ್ಯಂತ ಅದ್ಭುತವಾಗಿ ಮಾಡಿ ಅವ್ರ ಕೈಗಿಟ್ವಿ ಎನ್ನುವಂಥದ್ದು ಬಹಳ ಖುಷಿ ಕೊಡುವಂತಹ ವಿಚಾರ. ಸೊ ಅವರು ಇವತ್ತು ಅಧ್ಯಕ್ಷತೆ ವಹಿಸಿರುವುದು ನನಗೆ ಬಹಳ ಖುಷಿ ಕೊಡುವಂತಹ ವಿಚಾರ. SGS ಸರ್, ಪ್ರೊಫೆಸರ್ SG ಸಿದ್ದರಾಮಯ್ಯ ಸರ್ ಅವರು ಯಾವಾಗ್ಲೂ ನಮ್ಗೆ ಪಾಠ ಮಾಡುವಾಗ, ನಾನಿದ್ದೀನಿ ಇಲ್ಲಿ, ನಮ್ಮ ಅಮರೇಂದ್ರ ಹೊಲ್ಲಂಬಳ್ಳಿ ಇದ್ದಾರೆ, ನಾವೆಲ್ಲರೂ ಪಾಠ ಮಾಡ್ತಾ ಇರುವಂತದ್ದು ಅವ್ರ ಕವಿತೆ ಯಾವತ್ತಿಗೂ ನಮ್ಗೆ ಪದೇ ಪದೇ ಜ್ಞಾಪಕ ಮಾಡುವಂಥದ್ದು. ಯಾವ್ದದು ಹದ್ದು ಮತ್ತು ಗಿಡಗ ಮತ್ತು ಎರೆಹುಳು ಅನ್ನುವಂಥದ್ದು. ಎಷ್ಟು ಅದ್ಭುತವಾದಂತಹ ಕಾವ್ಯವನ್ನ ಈ ಒಂದು ಕಾಲಘಟ್ಟಕ್ಕೆ ತಂದುಕೊಟ್ಟು ಅದು ಪಠ್ಯವಾಗಿ ನಾವು ಪಾಠ ಮಾಡುವಾಗ ಎಲ್ಲ SGS ಅವರು ಧೋರಣೆ ಮತ್ತು ಅವರ ಮಾತುಕತೆ, ಅವರ ವಿಚಾರಧಾರೆಗಳು, ಇವತ್ತು ಹಿರಿಯ ಚಿಂತಕರಾಗಿ ಅವರು ಮತ್ತು ಅದರಲ್ಲೂ ಶರಣ ಸಾಹಿತ್ಯವನ್ನ ಅದ್ಭುತವಾಗಿ ಓದ್ಕೊಂಡಿರುವಂತವ್ರು, ಅವರು ಇವತ್ತು ನನ್ನ ಪುಸ್ತಕ ಬಿಡುಗಡೆ ಮಾಡ್ಕೊಡ್ತೀನಿ ಅಂದಾಗ ನನಗೆ ಬಹಳ ಖುಷಿ ಆಯ್ತು. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ತುಂಬಾ ಚಂದದ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಈ ಕವನ ಸಂಕಲನವನ್ನ ಮಾಡ್ತೀನಿ ಅಂತ ಹೊರಟಾಗ ಮುನ್ನುಡಿಯನ್ನ ನಾವು ಡಾಕ್ಟರ್ ದೊಡ್ಡರಂಗೇಗೌಡರು ಸರ್ ಕೈಯಲ್ಲಿ ಬರೆಸ್ದೆ. ಸರ್ಗೂ ಕೂಡ ಆರೋಗ್ಯ ಸರಿ ಇಲ್ಲ, ಪಾಪ ಅವ್ರು ಇಲ್ದಿದ್ರೆ ಬರ್ತೀನಿ ಅಂತ ಹೇಳಿದ್ರು. ಅವ್ರದ್ದು ಇವತ್ತೇನೋ ಪುಸ್ತಕ ಬಿಡುಗಡೆ, ಮಗ ಮತ್ತೆ ಅಪ್ಪಂದು ಪುಸ್ತಕ ಬಿಡುಗಡೆ ಇದೆ. ಸೊ ದೊಡ್ಡರಂಗೇಗೌಡರು ಬಹಳ ಅದ್ಭುತವಾಗಿ ಕೇವಲ 4-5 ದಿವಸದಲ್ಲೇ ಈ ಕೃತಿಗೆ ಮುನ್ನುಡಿಯನ್ನ ಬರ್ಕೊಟ್ರು. ಅವರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಕವನ ಸಂಕಲನಕ್ಕೆ ನಾನು ಮಾಡ್ತೀನಿ ಅಂತ ಹೊರಟಾಗ ಅದಕ್ಕೊಂದಷ್ಟು ರೇಖಾಚಿತ್ರವನ್ನ ಬರ್ಸಿ ಅಂತೇಳಿ ನಮ್ ಶೆಟ್ರೆ ಹೇಳಿದ್ರು. ಇಲ್ಲಕ್ಕ ನಾನು ಹೇಳ್ತೀನಿ, ಪುಂಡಲೀಕ ಕಲಿಂಗ್ನೂರ್ ಇದ್ದಾರೆ, ಅವ್ರ ಕೈಲಿ ಬರೆಸ್ಕೊಡ್ತೇನೆ ಅಂತೇಳಿ ಬರೆಸ್ಕೊಟ್ರು. ಅವರು ಕೂಡ ಬಹಳ ಚಂದದ ರೇಖಾಚಿತ್ರವನ್ನ ಇಲ್ಲಿ ಬಿಡಿಸಿದ್ದಾರೆ. ಆ ಕೃತಿಗೆ ಒಂದು ಆಕರ್ಷಣೆ ಬಂದಿದೆ. ಪುಂಡಲೀಕ್ ಕಲಿಂಗ್ನೂರ್ಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಇಲ್ಲಿನ ಅನೇಕ ಕವಿತೆಗಳು ಇವತ್ತು ಸೂರ್ಯಕೀರ್ತಿ ಹೇಳಿದಾಗೆ ಅನೇಕ ಕವಿತೆಗಳನ್ನ ಯಾವ ಪತ್ರಿಕೆಗಳು ಪ್ರಕಟ ಮಾಡೋದಿಲ್ಲ. ಸ್ಕ್ಯಾನರ್ ಹಾಕೊಂಡು ಓದಿ ಎನ್ನುತ್ತೆ ಪ್ರಜಾವಾಣಿ, ಸ್ಕ್ಯಾನ್ ಮಾಡ್ಕೊಂಡು ಓದ್ಕೊಳ್ಳಿ ಸಾಹಿತ್ಯವನ್ನ ಅನ್ನುವಂತಹ ಕಾಲಘಟ್ಟದಲ್ಲಿ ಕತೆ ಆಗ್ಲಿ ಕವಿತೆ ಆಗ್ಲಿ ಇವತ್ತು ಯಾವ ಪತ್ರಿಕೆಗಳು ಮೀಸಲಿಡ್ತಾ ಇಲ್ಲದ ಕಾಲಘಟ್ಟದಲ್ಲಿ ನಾವು ನಿಂತಿದೀವಿ. ಹಾಗಾಗಿ ನಮಗೆ ಯಾವ್ದಾದ್ರೂ ಒಂದು ಕವಿತೆ ಬರೀತಿದ್ದಾಗೆ ತಕ್ಷಣಕ್ಕೆ ಅವಧಿಯಲ್ಲಿ ಕಳಿಸ್ತಾ ಇದ್ದೆ. ಆ ಅವಧಿಯಲ್ಲಿ ಪ್ರಕಟವಾಗಿದ್ದಾವೆ ಬಹಳಷ್ಟು ಕವಿತೆಗಳು. GN ಮೋಹನ್ ಸರ್ ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇಲ್ಲಿ ಅನೇಕ ಕವಿತೆಗಳು ಕುವೆಂಪು ವಿಶ್ವವಿದ್ಯಾಲಯದ BSc ಪಠ್ಯಕ್ಕೆ ತಗೊಂಡಿದ್ದಾರೆ. ಇದರಲ್ಲಿರುವ ಕವಿತೆಯನ್ನ ಹಾಮ ನಾಗಾರ್ಜುನ್ ಸರ್ ಅವರು ತರಿಸ್ಕೊಂಡು ಅದನ್ನ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಈಗ ಮಕ್ಕಳು BSc ಪಠ್ಯವನ್ನ ಓದ್ತಾ ಇದ್ದಾರೆ BSc ಅಲ್ಲಿ. ಅದೇ ರೀತಿ ಬೆಳಗಾವಿನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿಯೂ ಕೂಡ BA ಮತ್ತು BSW ಕೂಡ ನನ್ನ ಇಲ್ಲಿನ ಕವಿತೆ ಒಂದೆರಡು ಪಠ್ಯವಾಗಿದ್ದಾವೆ. ಅದನ್ನ ತರಿಸ್ಕೊಂಡಂತವ್ರು ನಾಗರಾಜು ಅವರು, ಅವ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತೆ ಇದಕ್ಕೆ ಪರಿಷತ್ತಲ್ಲಿ ನಾನು ಹೇಳ್ತಿದ್ದಾಗೆ ಉದಯ್ ಕುಮಾರ್ ಬಹಳ ಚೆನ್ನಾಗಿ ಅದನ್ನ ಮಾಡಿಕೊಟ್ಟಂತವ್ರು, ಅದನ್ನ ಒಂದು ಡಿಸೈನ್ ಮಾಡಿಕೊಟ್ಟಂತವ್ರು, ಅವ್ರನ್ನು ಕೂಡ ಈಗ ಸ್ಮರಿಸ್ತಾ ಇದ್ದೇನೆ. ಅದೇ ರೀತಿ ಇಡೀ ಪುಸ್ತಕವನ್ನ ಓದುವಂತವ್ರು, ಕವಿತೆಗಳನ್ನ ನಾವು ಕಳಿಸಿದಾಗ ಬಹಳ ಜನ ಓದ್ತಾರೆ, ಅಭಿಪ್ರಾಯ ಹೇಳ್ತಾರೆ. ಕೆಲವರು ಬರೀ ಎಬ್ಬೆಟ್ ತೋರಿಸ್ತಾರೆ, ಕೆಲವರು ನನಗೆ ಈ ಕವಿತೆಗೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗ್ತಾರೆ. ಆದ್ರೆ ಬಹಳ ಜನ ಕವಿತೆಯನ್ನ ಓದಿ ಹಿಂಗಲ್ಲ ಹಂಗೆ ಅಂತೇಳಿ ನನಗೆ ಬಹಳಷ್ಟು ಇದೊಂದು ಚೂರ್ ಚೇಂಜ್ ಮಾಡಿ ನೋಡು ಚೆನ್ನಾಗಿರುತ್ತೇನೋ ಅನ್ನುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಆತರ ಬಹಳ ಜನ ನೂತನ್ ದೋಶೆಟ್ಟಿ ಇರ್ಬೋದು, ಶಾಂತಲಾ ಇರ್ಬೋದು, ಡಾಕ್ಟರ್ ನಟರಾಜ್ ಇರ್ಬೋದು, ಶ್ರೀಧರ್ ಇರ್ಬೋದು, ಈ ತರ ಬಹಳ ಜನ ಈ ಕವಿತೆಯ ಬಗ್ಗೆ ನನಗೆ ಸಲಹೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಮತ್ತು ಇಡೀ ಕವನ ಸಂಕಲನವನ್ನ ಪ್ರಕಟ ಮಾಡ್ತೀನಿ ಎಂದಾಗ ನಾನೇ ಪ್ರಕಟ ಮಾಡ್ಬೇಕು ಅಂತಿದ್ದೆ. ಅದಕ್ಕೆ ಬಹಳ ಮುಖ್ಯವಾಗಿ ವಿದ್ಯಾರಣ್ಯ ಸರ್ ಇಲ್ಲೇ ಇದ್ದಾರೆ. ಅವರು ನಾನ್ ಮಾಡ್ತೀನಿ ಕಳಿಸಿ ಅಂತ ಹೇಳಿದ್ರು, ಅವರು ಕೊಡಿ ಅಂತ. ನಾನು ಯಾವುದೇ ಒಬ್ಬ ಪ್ರಕಾಶಕರಿಗೆ ನನ್ನಿಂದ ಲಾಸ್ ಆಗೋದು ನನ್ಗೆ ಇಷ್ಟ ಆಗೋದಿಲ್ಲ. ನಾನು ಹೇಳಿದೆ ಕವನ ಸಂಕಲನ ಮಾಡಿ ನೀವ್ ಯಾಕೆ ಲಾಸ್ ಮಾಡ್ಕೋತೀರಾ ಅಂತ. ಅಯ್ಯೋ ಇಲ್ಲ ಮೇಡಮ್ ಕೊಡಿ, ನಾವು ಲಾಸ್ ಮಾಡ್ಕೋನಲ್ಲ, ನಾವ್ ಮಾಡ್ತೀವಿ ಹೆಂಗೋ ಅಂತ. ಹೆಂಗೋ ಅನ್ನೋ ಪದ ಇದೆಯಲ್ಲ, ನಂಗೆ ಅದು ತುಂಬಾ ಹರ್ಟ್ ಆಗುತ್ತೆ. ಬೇಡ, ನೀವ್ ಯಾಕೆ ಲಾಸ್ ಮಾಡ್ಕೋಬೇಕು, ಬೇಡ ಅಂತ. ಯಾಕಂದ್ರೆ ಯಾರು ತಗೊಳಲ್ಲ, ಕೆಲವು ಸಲ ಓದಲ್ಲ, ಅದರಿಂದ ಏನ್ ಪ್ರಯೋಜನ ಅಂತ. ಬಟ್ ಅದನ್ನ ಈಗಾಗಲೇ ಸಿದ್ದರಾಮಯ್ಯ ಸರ್ ಮತ್ತು ಸೂರ್ಯಕೀರ್ತಿ ಅವರು ಹೇಳಿದ್ರು, ಕಾವ್ಯ ಯಾಕೆ ಓದ್ಬೇಕು, ಯಾವ್ದು ಮುಖ್ಯ ಅನ್ನುವಂಥದ್ದನ್ನ. ಸೊ ಹಾಗಾಗಿ ಆ ವಿದ್ಯಾರಣ್ಯ ಸರ್ಗೆ ನಾನು ಕೊಡಲ್ಲ ಹೇಳಿ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅದೇಗೋ ಸೂರ್ಯ ಪ್ರಕಾಶ್ ಅವ್ರಿಗೆ ಗೊತ್ತಾಗಿ ಅವರು ಇಲ್ಲ ಮೇಡಮ್ ನಾವು ಮಾಡ್ತೀವಿ, ನಿಮಗೇನ್ ತಲೆ ಬಿಸಿ ಬೇಡ, ಮಿಂಚುಳ್ಳಿ ಪ್ರಕಾಶನದಿಂದ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಮತ್ತೆ ಟೈಟಲ್ ಕೂಡ ಚೇಂಜ್ ಮಾಡಿದ್ರು. ನಾನ್ ಬೇರೆನೆ ಇಟ್ಟಿದ್ದೆ, ಭೂಮಿ ತಾಯಿಗೆ ಡ್ರಿಪ್ಸ್ ಹಾಕ್ಸಿ ಅಂತ ಹೇಳಿ ಇಟ್ಟಿದ್ದೆ ಸರ್. ಅದನ್ನ ಚೇಂಜ್ ಮಾಡಿಸಿ ಇಲ್ಲ ಮೇಡಮ್ ಇದೇ ಇರ್ಲಿ, ಕ್ಷಮಿಸು ಗೊಮ್ಮಟನಂತೆ ಅಂತೇಳಿ ಚೇಂಜ್ ಮಾಡಿಸಿದಂತವ್ರು ಸೂರ್ಯಕೀರ್ತಿ. ಹಾಗಾಗಿ ಈ ತರದ ಮಿಂಚುಳ್ಳಿ ಪ್ರಕಾಶನ ಮಾಡಿ ಇವತ್ತು ಈ ಒಂದು ಕೃತಿ ಹೊರಗಡೆ ಬರ್ಲಿಕ್ಕೆ ಕಾರಣ ಆಗಿದ್ದಾರೆ. ಸೂರ್ಯಪ್ರಕಾಶಿನ ತಂಡಕ್ಕೆ, ಸೂರ್ಯಕೀರ್ತಿ ತಂಡಕ್ಕೆ ಧನ್ಯವಾದ. ಅದೇ ರೀತಿ ನೆಲ್ಸನ್ ಅವರು ಮುಖ್ಯಪುಟವನ್ನ ವಿನ್ಯಾಸ ಮಾಡಿದ್ದಾರೆ. ಮತ್ತು ಇಡೀ ಕವಿತೆಯ ಇದು 3ನೇ ಕವನ ಸಂಕಲನ ನಾನು ಬರಿತಾ ಇರುವಂತದ್ದು. ಮೊದಲನೇದು ಗೆಳತಿಯಾಗುವುದೆಂದ್ರೆ ಬರ್ದೆ, ಅದಾದ್ಮೇಲೆ ಪುರಾವೆ ನೀಡಬೇಕಿಲ್ಲ ಅಂತೇಳಿ ಬರ್ದೆ, ಇದಾದ್ಮೇಲೆ ಕ್ಷಮಿಸು ಗುಮ್ಮಟನಂತೆ. ಈ ಕೃತಿಯನ್ನ ನಾನು ಯಾರ್ಗ್ ಅರ್ಪಿಸ್ಬೇಕು ಅಂದಾಗ ಅವಾಗ್ಲೇ ಶಾಲಿನಿ ನನ್ ಗೆಳತಿ ಹೇಳಿದ್ಲಲ್ಲ, 30 ವರ್ಷದ ಸಂಬಂಧ ನಮ್ಮಿಬ್ರದು. ಬಹಳ ಜನಕ್ಕೆ ಹೊಟ್ಟೆ ಊರಿನೂ ಇದೆ, ಇವ್ರಿಬ್ರು ಜಗಳನೇ ಆಡಲ್ವಲ್ಲ ಅಂತೇಳಿ. ಹಾಗೆ ನಾವಿಬ್ರು ಅತ್ಯಂತ ಪ್ರೀತಿಯಿಂದ ಇರುವಂತಹ ಮತ್ತೆ ನನ್ ಕಷ್ಟ ಸುಖ ಎಲ್ಲವನ್ನೂ ನೋಡಿರುವಂತವಳು, ಜೊತೆಗೆ ನಿಂತಿರುವಂತವ್ರು ದಂಪತಿಗಳು. ಇಲ್ಲಿ ಪ್ರಭಾಕರ್ ಸರ್ ಕೂಡ ಬಂದಿದ್ದಾರೆ. ಅವರಿಬ್ರು ಕೂಡ ನಮ್ಮ ಆಗು ಹೋಗುಗಳಿಗೆ ಸದಾ ನಿಂತಿರುವಂತವ್ರು. ಅವರಿಗೆ ಈ ಕೃತಿಯನ್ನ ಲೋಕಾರ್ಪಣೆ ಮಾಡ್ಬೇಕು ಅಂತೇಳಿ ನಾನು ಯೋಚನೆ ಮಾಡಿ ಇದನ್ನ ಲೋಕಾರ್ಪಣೆ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನ ನಾನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಂಗೆ ಯಾಕೋ ಗಜಿಬಿಜಿ ಬೇಡ ಅಂತಾನೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ. 100% ನಾನು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ನಮ್ಮ ಪದ್ಮನಾಭ ನಗರ ವಂತ ಸಮಾಜದಲ್ಲಿ ಮೊದ್ಲು ಶಾಲಿನಿ ಶುರು ಮಾಡಿದ್ಲು. ಅದಾದ್ಮೇಲೆ ಬೇರೆಯವ್ರ ಹೆಸರು ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಮಾಧವಿ ನರಸಿಂಹನ್ ಇರ್ಬೋದು, ಇಂದು ಇರ್ಬೋದು, ನಿಶ್ಚಲ ಇರ್ಬೋದು, ಇಂದಿರಾ ಕೃಷ್ಣ ಇರ್ಬೋದು, ವಿನುತಾ ರಮೇಶ್ ಇರ್ಬೋದು, ಇವರೆಲ್ಲರೂ ಕೂಡ ನನ್ಗೆ ಒತ್ತಾಸೆಯಾಗಿ ನಿಂತು, ರೇಖಾ ಬಸವರಾಜು ಮತ್ತೆ ಶ್ವೇತಾ ಕೂಡ, ಇವರೆಲ್ಲರೂ ಒತ್ತಾಸೆಯಾಗಿ ನಿಂತು ಇದನ್ನ ಕೃತಿಯನ್ನ ನಮ್ಮ ಸಮಾಜದಲ್ಲೇ ನೀವು ಬಿಡುಗಡೆ ಮಾಡ್ಬೇಕು ಅಂತೇಳಿ ಹೇಳಿದ್ಮೇಲೆ ನಾವು ಈ ಕೃತಿಯನ್ನ ಇಲ್ಲೇ ಬಿಡುಗಡೆ ಮಾಡೋದು ಅಂತೇಳಿ ನಿರ್ಧಾರ ಮಾಡಿದ್ವಿ. ಅದಕ್ಕೆ ಪದ್ಮನಾಭ ನಗರ ವಂತ ಸಮಾಜಕ್ಕೂ ಕೂಡ ಮತ್ತು ನನ್ನೆಲ್ಲ ಗೆಳತಿಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟ ಮಾಡ್ತೇನೆ. ಮತ್ತು ಈ ಕೃತಿಯ ಬಿಡುಗಡೆಗೆ ಫೋನ್ ಮಾಡಿದಾಗ ಪ್ರತಿಭಾ ಕೇಳಿದ್ರು ನಾನು ಬರ್ತೀನಿ ಅಂತ. ನಂಗೆ ನಂಬಿಕೆ ಇರ್ಲಿಲ್ಲ ಈ ಮೂಲೆ ತನಕ ಪ್ರತಿಭಾ ಬರ್ತಾರ ಅಂತ.
ಆದ್ರೆ ಬಹಳ ಅವ್ರು ಹೇಳಿದ್ರೆ ಬರ್ತೀನಿ ಅಂದ್ರೆ ಬರ್ತಾರೆ, ಇಲ್ದಿದ್ರೆ ಬರಲ್ಲ ಅಂದ್ರೆ ಬರೋದಿಲ್ಲ. ಅಂತಹ ಪ್ರತಿಭಾ ಬಂದಿದ್ದಷ್ಟೇ ಅಲ್ಲ, ನೀವ್ ಹೇಳ್ತಿರೋದು ಯಾಕೋ ನಂಗೆ ಸರಿ ಅನ್ನಿಸ್ತಿಲ್ಲ ಅನ್ನೋದನ್ನು ಕೂಡ ಅವರ ಧ್ವನಿಯನ್ನ ಮಾತಾಡುವಂತದ್ದನ್ನ ಹೇಳಿದ್ದಾರೆ. ಧನ್ಯವಾದ ಪ್ರತಿಭಾ, ಥ್ಯಾಂಕ್ ಯು. ಸೊ ಇವತ್ತು ಈ ಕೃತಿ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಕರೆದಂತಹ ಅನೇಕರು ಗಣ್ಯರು ಇಲ್ಲಿದ್ದಾರೆ. ಅವ್ರ ಹೆಸರು ಹೇಳ್ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಒಂದು ಬಂದ್ ಕೂತ್ಕೊಂಡು ಅವ್ರ ಸಮಯ ದಾನ ಮಾಡೋದು ಅಷ್ಟು ಈಸಿ ಅಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಸೀರಿಯಲ್ ಟೈಮ್ ಇರುತ್ತೆ, ಇಲ್ಲ ಅವ್ರದೇ ಮೊಬೈಲ್ಗಳಲ್ಲಿ ಏನೋ ನೋಡುವಂಥದ್ದು ಇರುತ್ತೆ, ಅಥವಾ ಅವ್ರದೇ ಕುಟುಂಬ ಇವತ್ತು ಬೆಂಗಳೂರಿನಲ್ಲಿ ಸಿಗುವ ಒಂದು ಭಾನುವಾರವನ್ನ ಕಳೆಯುವಂತಹ ಸಮಯ ಇರುತ್ತೆ. ಅಂತಹದ್ದೆಲ್ಲವನ್ನು ಬಿಟ್ಟು ಇವತ್ತಿಲ್ಲಿ ಬಂದಿದ್ದಾರೆ. ಗಾಯತ್ರಕ ಮತ್ತೆ ನಂಜುಂಡನ್ ಸರ್ ಇರ್ಬೋದು, ಕವತಾರ್ ಸರ್, ವಿದ್ಯಾರಣ್ಯ ಸರ್ ಇರ್ಬೋದು, ಮತ್ತು ವಿಜಯ್ ಕುಮಾರ್, ರತ್ನಾಕರ್, ಕಠಾರಿ ಸರ್, HSM ಪ್ರಕಾಶ್ ಸರ್, ರಮೇಶ್ ಸರ್, ಮತ್ತು ನಗರಗೆರೆ ರಮೇಶ್ ಸರ್, ನರಸಿಂಹನ್ ಸರ್ ಬಂದಿದ್ದಾರೆ. ಮತ್ತೆ ನಮ್ಮ ಶೆಟ್ರು ಜೊತೆಗೆ ಗೋಮೂರ್ತಿ ಅವರು ಇಲ್ಲಿದ್ದಾರೆ, ಮಾ ಚಂದ್ರಶೇಖರ್ ಸರ್ ಬಂದಿದ್ದಾರೆ, ಮತ್ತು ಶ್ರೀನಾಥ್ ಜೋಶಿ ಅವರು, ಮತ್ತೆ ಡಾಕ್ಟರ್ ಕಾಂತರಾಜು ಮತ್ತೆ ಮಮತಾ ಕಾಂತರಾಜು ಗಂಡ ಹೆಂಡತಿ ಬಂದಿದ್ದಾರೆ, ಮತ್ತು ಬ್ರಾಹ್ಮಿಲಾ, ಡಾಕ್ಟರ್ ಜಯಲಕ್ಷ್ಮಿ, ಸುಧೀಂದ್ರ, ಮತ್ತೆ ಅಮರೇಂದ್ರ ವಲ್ಲಂಬಳ್ಳಿ, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನನಗೆ ಖುಷಿ ಕೊಡುವಂತಹ ವಿಚಾರ. ಇದು ಕೇವಲ ನಮ್ಮ ಗೆಳತನ ಅಥವಾ ನಮ್ಮ ಕುಟುಂಬ, ನಮ್ಮ ಬಾಂಧವ್ಯ ಅನ್ನುವಂಥದ್ರ ಜೊತೆಗೆ ನನ್ನ ಕುಟುಂಬ ಕೂಡ ನನ್ನ ಜೊತೆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ. ನಾನು ಇವತ್ತೇನ್ ಬರೀತೀನಿ ಅಥವಾ ಎಲ್ಲಿಗೆ ಹೋಗ್ತೀನಿ, ಎಲ್ಲಿಗೆ ಬರ್ತೀನಿ ಅನ್ನೋದಕ್ಕೆಲ್ಲದಕ್ಕೂ ಮೂಲ ಕಾರಣ ಕಡೇ ಕುರ್ಚಿಯಲ್ಲಿ ಕೂತಿರುವ ಡಾಕ್ಟರ್ ನಾಗರಾಜ್. ಸೊ ನಾಗರಾಜ್ ಇಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಸತ್ಯ. ಯಾಕೆ ಅಂತಂದ್ರೆ ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ನಾನು BA ಫೈನಲ್ ಇಯರ್ ಇದ್ದಾಗ ಮದ್ವೆ ಆಗಿದ್ದು, ನನ್ಗೆ ಮತ್ತೆ BA ಓದಿಸಿದ್ದು, MA ಓದಿಸಿದ್ದು, PhD ಮಾಡ್ಲಿಕ್ಕೆ ಜೊತೆಯಾದದ್ದು ಡಾಕ್ಟರ್ ನಾಗರಾಜ್. ಮದ್ವೆ ಆಗಿ 2 ಮಕ್ಕಳಾದ್ಮೇಲೆ ನಾನು MA ಮಾಡಿದ್ದು, PhD ಮಾಡಿದ್ದು, ಮದ್ವೆ ಆಗಿ 12 ವರ್ಷ ಆದ್ಮೇಲೆ ನಾನು MA PhD ಮಾಡ್ಲಿಕ್ಕೆ ನನ್ನ ಜೊತೆಯಾದಂಥದ್ದು. ಹಂಗಂದಾಗ ಇಲ್ಲಿ PhD ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿದಾಗ ಅಪೂರ್ವ ಮತ್ತೆ ಅಮೂಲ್ಯ ಇಬ್ರು ಕೂಡ ನನ್ನ ಮಕ್ಕಳು, ಇಬ್ರು ಕೂಡ ನನ್ನ ಜೊತೆಯಾದಂಥದ್ದು. ಸೊ ಅವರೆಲ್ಲ ಇಲ್ಲಿ ಮಾತಾಡುವಾಗ ಹೇಳಿದ್ರು ಅವರು, PhD ಟೈಮಲ್ಲಿ ನಾವೆಲ್ಲ ಏನೆಲ್ಲ ಕಷ್ಟ ಅನುಭವಿಸಿದ್ವಿ ಎನ್ನುವಂಥದ್ದನ್ನ. ಆದ್ರೆ ಇವತ್ತು ಸ್ವೀಡನ್ ನಲ್ಲಿ ಇದ್ದಂತಹ ಅಪೂರ್ವ ಮತ್ತು ಕೃಷ್ಣ ಇಲ್ಲಿಗೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ, ನಮ್ ಜೊತೆಗಿದ್ದಾರೆ. ನನ್ನ ಮೊಮ್ಮಗಳು ಊರ್ವಿ ಹುಟ್ಟಿದಾಗ ನಾನು ದೇವಕನ್ಯೆ ಅಂತೇಳಿ ಒಂದು ಪದ್ಯವನ್ನ ಬರೆದಿದ್ದು ಕೂಡ ಈ ಸಂಕಲನದಲ್ಲಿ ಇದೆ. ಈ ಇಡೀ ಇದಕ್ಕೆ ನನ್ನ ತಂಗಿ ಕೂಡ ಜೊತೆಗೆ ಇದ್ದಾಳೆ. ನಾವು ಮತ್ತು ಋಷಭರಾಜು ನನ್ನ ತಂಗಿಯ ಯಜಮಾನ್ರು ಮೈಸೂರಿಂದ ಬಂದಿದ್ದಾರೆ, ನನ್ನ ತಂಗಿ ಪ್ರಭಾ ಇಲ್ಲಿದ್ದಾಳೆ, ಮತ್ತು ನನ್ನ ಕೃಷ್ಣ ಹಲಗೇರಿಯವರ ತಾಯಿ ಮತ್ತು ನಮ್ಮ ಬೀಗರು ಶಾರದಾ ಪಾಪ ಸಮಯ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ, ಮಾಧವ್ ಅವರು ಬಂದಿದ್ದಾರೆ, ಮತ್ತೆ ಕೃಷ್ಣ ಹಲಗೇರಿ ನನ್ನ ಅಳಿಯ, ಇವರೆಲ್ಲರೂ ಜೊತೆಯಾಗಿ ನನ್ನ ಕುಟುಂಬ. ಬಹಳ ಸಲ ಏನಾಗುತ್ತೆ, ಅವ್ರು ಏನೋ ಬರ್ಕೋತಾರೆ, ಅವ್ರು ಏನೋ ಮಾಡ್ತಾರೆ, ಇರ್ಲಿ ಬಿಡಿ ಅನ್ನುವಂಥದ್ದೇ ಬಹಳ ಸಲ ಅನ್ಸುತ್ತೆ. ಆದ್ರೆ ಅವರೆಲ್ಲ ಜೊತೆಗೆ ನಿಂತಾಗ ನಮ್ಗಾಗುವ ಖುಷಿ ಇದೆಯಲ್ಲ, ನಾವಿದ್ದೇವೆ ಅನ್ನುವಂತಹ ಮಾತಿದೆಯಲ್ಲ, ಇದೆಲ್ಲವೂ ಕೂಡ ಮತ್ತೆ ಮತ್ತೆ ನಮ್ಗೆ ಬರವಣಿಗೆಗೆ ಒಳಗೊಳ್ಳಕ್ಕೆ ಮತ್ತೆ ಬರೀಲಿಕ್ಕೆ ಎಲ್ಲವೂ ಕೂಡ ಸಾಧ್ಯವಾಗೋದಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು. 2 ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಕ್ಷಮಿಸು ಗೊಮ್ಮಟನಂತೆ ಈ ಕೃತಿ ಇವತ್ತು ಮಾರಾಟಕ್ಕಿದೆ, ದಯವಿಟ್ಟು ತೆಗೆದುಕೊಳ್ಳಿ. ಇವತ್ತು ನನ್ನ ಸಮಾಜದ ಅನೇಕ ಬಾಂಧವರು ಇಲ್ಲಿ ಬಂದಿದ್ದೀರಿ, ಅವರ ಕುಟುಂಬದವರು ಬಂದಿದ್ದೀರಿ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಮಾಧ್ಯಮದವರು ಬಹಳ ಸಹಕಾರವನ್ನ ನೀಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೇನೆ. ಇಲ್ಲಿ ಬಹಳ ಮುಖ್ಯವಾಗಿ ಕ್ಷಮಿಸು ಗುಮ್ಮಟನಂತೆ ಕವಿತೆಗಳು ನಾನು ಕರೋನಾ ಟೈಮಲ್ಲಿ ಶುರು ಮಾಡಿದ್ದು ಪ್ರತಿಭಾ. ಹಾಗಾಗಿ ನನಗೆ ಕರೋನಾ ಸಂದರ್ಭದಲ್ಲಿ ಆಗ್ತಾ ಇದ್ದಂತಹ ಟಿವಿಯಲ್ಲಿ ನೋಡ್ತಾ ಇದ್ದಂತಹ ಮಾನವೀಯತೆ ಇಲ್ಲದ ಅನೇಕ ಗುಣಗಳನ್ನ ಅಲ್ಲೇನು ವ್ಯಕ್ತಪಡಿಸ್ತಿದ್ರಲ್ಲ ಅವೆಲ್ಲವನ್ನು ಹೇಳ್ಬೇಕಿತ್ತು. ಅದನ್ನ ಇದರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅನೇಕ ಸಲ ನಾವು ಕೂಗಾಡಿ ಹೆಣ್ಮಕ್ಳು ನಮ್ಮ ನೋವನ್ನ ಕಷ್ಟವನ್ನ ಹೇಳ್ಕೊಳ್ಳೋಕ್ಕಿಂತ ಕೆಲವು ಸಲ, ಬಹಳಷ್ಟು ಸಲ ನಾವು ಕುಕ್ಕರಿನ ಶೀಟಿಯ ಜೊತೆಗೆ ನಮ್ಮ ದುಃಖವನ್ನು ಮರಿತೀವಲ್ಲ, ಅದು SGS ಅದನ್ನು ಗುರ್ತಿಸಿದ್ರಲ್ಲ, ಆತರ ಬಹಳಷ್ಟು ಸಲ ನಾವು ಹೆಣ್ಮಕ್ಳುಗಳು ಮಾಡ್ತಿದೀವಿ. ಆದ್ರೆ ಇವತ್ತು ಮಹಿಳೆಯರ ಇದೇ ನಡೆನೆ ಬೇರೆ ಇದೆ. ಇದನ್ನ ಇಲ್ಲಿರುವ ಅನೇಕರು ಒಪ್ತಾರೆ.
ಮಹಿಳೆಯರು ಇವತ್ತು ಬೀಡು ಬೀಸಾಗಿದ್ದಾರೆ, ಎಲ್ಲವನ್ನು ಒಪ್ಕೋತಾ ಇಲ್ಲ, ಎಲ್ಲವನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಎಲ್ಲವೂ ಸತ್ಯ. ಆದ್ರೆ ಕುಟುಂಬ ಅನ್ನುವಂತಹ ಸಂದರ್ಭ ಬಂದಾಗ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ, ಕ್ಷಮಿಸುವ ಗುಣ ಇರ್ಬೇಕಾ ಅಥವಾ ಯಾವುದನ್ನು ಹೊಂದಾಣಿಕೆನೆ ಮಾಡ್ಕೊಳ್ಳೋದ ಕಾಲಘಟ್ಟದಲ್ಲಿ ನಾವು ನಿಂತಿದೀವಿ, ನಂಬಿಕೆ ಇಲ್ಲದ ಕಾಲಘಟ್ಟದಲ್ಲಿ ನಾವು ನಿಂತಿದೀವಿ. ನಾನು ಅದೊಂದನ್ನ ಯಾವಾಗ್ಲೂ ಅನ್ಕೋತಾ ಇದ್ದೆ, ಇವತ್ತೆಷ್ಟು ನಂಬಿಕೆ ಇಲ್ಲ ನಮ್ಗೆ ಅಂದ್ರೆ ಯಾರ್ದಾದ್ರೂ ಫೋನ್ ನಂಬರ್ ತಗೊಂಡ್ರೆ ಇಮಿಡಿಯೇಟ್ ಅಲ್ಲೇ ಕಾಲ್ ಮಾಡ್ತೀವಿ. ಯಾಕೆ ಕಾಲ್ ಮಾಡ್ತೀವಿ ಅಂದ್ರೆ ಹೌದಾ ಇದೇ ನಂಬರ ಚೆಕ್ ಮಾಡಿ ಅಂತೇಳಿ. ಯಾರಾದ್ರೂ ನಿಂತು ಫೋಟೋ ತೆಗಿಸ್ಕೊಂಡ್ರೆ ಇಮಿಡಿಯೇಟ್ ಆ ಫೋಟೋನ್ ಚೆಕ್ ಮಾಡ್ತೀವಿ, ಸರಿಯಾಗಿ ಬಂದಿದೆಯಾ ಇಲ್ವಾ, ನೀವು ಸರಿಯಾಗಿ ತೆಗ್ದಿದ್ದೀರಾ ಅಂತ. ಅಷ್ಟ್ರ ಮಟ್ಟಿಗೆ ನಂಬಿಕೆಗಳನ್ನ ಕಳ್ಕೊಂಡಿರುವ ಕಾಲಘಟ್ಟದಲ್ಲಿ ಮತ್ತೆ ಮತ್ತೆ ನಮಗೆ ನಂಬಿಕೆಯನ್ನ ಉಳಿಸಿಕೊಳ್ಳುವ, ತಾಳ್ಮೆಯನ್ನ ಬೆಳೆಸಿಕೊಳ್ಳುವ, ಕ್ಷಮಾಯ ದರಿತ್ರಿ ಅನ್ನುವಂಥದ್ದು ಬಹಳ ಸಲ ಚೇಂಜಸ್ ಆಗ್ತಾನೆ ಇದೆ. ಆದ್ರೆ ಯಾವ್ದನ್ನ ಸಹಿಸ್ಬೇಕು, ಎಷ್ಟನ್ನ ಸಹಿಸ್ಬೇಕು, ಯಾವುದಕ್ಕೆ ಸಹಿಸ್ಬೇಕು ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಅವು ಪದೇ ಪದೇ ಅವರಿಗೆ ಆದ ಅನುಭವಗಳ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಅಂತಹ ಕವನಗಳು ಇಲ್ಲಿದ್ದಾವೆ. ನನ್ನ ಕಥೆಗಳನ್ನು ಕೂಡ, ನಾನು ಬರೆದಿರುವ ಅನೇಕ ಕಥೆಗಳನ್ನ ಬಹಳ ಜನ ಓದೋರು ನೀವು ಪ್ರತಿಭಾ ತರ ಬರೀತೀರಿ ಅಂತ ಉದಾಹರಣೆ ಕೊಡ್ತಾರೆ. ಪ್ರತಿಭಾ ಯಾಕೆಂದ್ರೆ ಹೋಲಿಕೆಗೆ ನೀವೊಬ್ಬರೇ ಇರೋದು ಕೂಡ ಪ್ರತಿಭಾ ನಂಗೆ ಅನ್ನುವಂಥದ್ದು ಯು ಆರ್ ದ ಮಾಸ್ಟರ್. ಸೊ ನಾವೆಲ್ಲ ನಿಮ್ಮ ಛತ್ರಿಯ ಕೆಳಗಿರುವಂತವ್ರು ಅನ್ನೋ ತರ ಆಗಿರ್ಬೋದೇನೋ. ಆದ್ರೆ ಕೆಲವು ಬೀಡು ಬೀಸಾಗಿ ಬರ್ದಾಗ ಕೆಲವನ್ನ ಬರ್ದಿದ್ದೀನಿ ನಾನು, ಕಥೆಗಳಲ್ಲಿ ಬಹಳಷ್ಟನ್ನು ಬರ್ದಿದ್ದೀನಿ. ಆಗೆಲ್ಲ ಪ್ರತಿಭನ ಹೆಸರನ್ನ ಬಹಳ ಜನ ಹೇಳ್ತಾರೆ ಕೂಡ, ಮತ್ತಿಲ್ಲ ಅಂತಂದ್ರೆ ಕೇರಳದ ರೈಟರ್ ಹೆಸರನ್ನ ಹೇಳ್ತಾರೆ. ಹಾಗೆ ಈ ತರದ ಅನೇಕ ಭಾವನೆಗಳು ಕೆಲವು ಸಲ ಡೈರೆಕ್ಟ್ ಆಗಿ ಹೇಳಲೇಬೇಕಾದಂತಹ ಸಂದರ್ಭವೂ ಕೂಡ ಬೇಕಾಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತಹ ಪದ್ಮನಾಭನಗರ ವನಿತಾ ಸಮಾಜದ ರೇಖಾ ಬಸವರಾಜ್ ಅವರು ಅಧ್ಯಕ್ಷರು ಇಲ್ಲಿದ್ದಾರೆ, ಮತ್ತು ನನ್ನೆಲ್ಲ ಗೆಳತಿಯರು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡೆ ಅಂತ ಚಂದ ಕಾಣಿಸ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ. ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹರ್ಷ ನಾನು ಕೇಳ್ತಿದ್ದಾಗೆ ಒಪ್ಕೊಂಡು ಈ ನಿರೂಪಣೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡು, ಹರ್ಷನ್ಗೂ ನನ್ಗೂ ಆಗ್ಲೇ ಹೇಳ್ದಾಗೆ ಶೂದ್ರ ಶ್ರೀನಿವಾಸ್ ಸರ್ ಇಲ್ಲಿ ಅಧ್ಯಕ್ಷರಾದಾಗ ನನಗೆ ಮೊದಲು ಪರಿಚಯ ಆಗಿದ್ದಂಥದ್ದು ಹರ್ಷನ್ ಅವ್ರದ್ದು. ಆದ್ರೆ ಹರ್ಷ ಮತ್ತು ದಿವ್ಯಾ ಇಬ್ರು ಕೂಡ ಎಷ್ಟು ಆಕ್ಟಿವ್ ಆಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಂದ ಹಿಡಿದು ಎಷ್ಟೆಲ್ಲ ಕೆಲಸಗಳನ್ನ ಈ ಪದ್ಮನಾಭ ನಗರದಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಜನ ಅಂದ್ರು ನೀವು ಬೇರೆ ಬೇರೆ ಕಡೆ ಈ ಒಂದು ಕಾರ್ಯಕ್ರಮ ಮಾಡ್ಬೋದಾಗಿತ್ತು, ಪುಸ್ತಕ ಬಿಡುಗಡೆ ಇಲ್ಯಾಕ್ ಮಾಡಿದ್ರಿ ಅಂತ. ಬಡಾವಣೆಗಳಿಗೆ ಇವತ್ತು ಸಾಹಿತ್ಯ ಹೋಗ್ಬೇಕಾಗಿದೆ. ಒಂದ್ ಸೆಂಟ್ರಲ್ ಪ್ಲೇಸ್ಗೆ ಇರುವಂತಹ ಜಾಗವನ್ನ ನಾವಿವತ್ತು ಬದಲಾಯಿಸಬೇಕಾಗಿದೆ. ಬಡಾವಣೆಗಳಲ್ಲಿ ಇರುವಂತಹ ಬಹಳ ಜನಕ್ಕೆ ಮೆಜೆಸ್ಟಿಕ್ ಬರ್ಲಿಕ್ಕೆ ಆಗದೆ ಇರ್ಬೋದು, ಚಾಮರಾಜಪೇಟೆಗೆ ಬರಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ನಮ್ಮ ಏರಿಯಾದಲ್ಲೇ ಈ ಕಾರ್ಯಕ್ರಮಗಳು, ಸಾಹಿತ್ಯದ ಚಟುವಟಿಕೆಗಳು ನಡಿಬೇಕು ಮುಂದೆ ಕೂಡ ಅನ್ನುವಂತಹ ಆಶಯದೊಂದಿಗೆ ಅಂತಹ ಬಹು ಕ್ರಿಯಾಶೀಲ ಕೆಲಸವನ್ನ ಮಾಡ್ತಾ ಇರುವಂತವ್ರು ಹರ್ಷ. ಅವ್ರಿಗೆ ನಾನು ನಿರೂಪಣೆ ಮಾಡಿ ಅಂತ ಕೇಳ್ಕೊತಾ ಇದ್ದಂಗೆ ಬಹಳ ಖುಷಿಯಾಗಿ ಅದನ್ನ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ. ಜೊತೆಗೆ ಆರ್ ಕೆ ಪದ್ಮನಾಭ ಅವರ ಶಿಷ್ಯರು ಸರ್ ಅವರು ಕಲಾಶಂಕರ್ ಮತ್ತು ಸರೋಜಾ ಅವರಿಬ್ರು ಕೂಡ ತುಂಬಾ ಅದ್ಭುತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇಲ್ಲಿರುವ ಎಲ್ರಿಗೂ ಕೂಡ ಧನ್ಯವಾದ ಹೇಳಿ ಈ ಒಂದು ಕೃತಿ ಬಿಡುಗಡೆಯನ್ನ ವೀಣಾ, ಥ್ಯಾಂಕ್ ಯು ವೀಣಾ, ನಿಮ್ ಮರೀಲಿ ವೀಣಾ. ಈ ಪುಸ್ತಕ ಬಿಡುಗಡೆಗೆ ಅಂತೇಳಿ ಕೇಳ್ತಿದ್ದಾಗೆ ನನ್ಗೆ ಕ್ಯಾಟ್ರಿಂಗು ಗ್ಯಾಸ್ ಸಮಸ್ಯೆ ಸರ್ ಹೇಳಿದ್ರಲ್ಲ, ಕ್ಯಾಟ್ರಿಂಗ್ ಮಾಡೋದೇ ಕಷ್ಟ ಆಗಿರುವಂತಹ ಸಂದರ್ಭದಲ್ಲಿ ಪಾಪ ವೀಣಾ ಮಾಡ್ಕೊಡ್ತೀನಿ. ಜೊತೆಗೆ ಹೇಳಿದ್ರು, ಇಲ್ಲ ಮೇಡಮ್ ಒಂದ್ ಸಾಹಿತ್ಯದ ಕಾರ್ಯಕ್ರಮ ಅಂತಂದ್ರೆ ನಾನು ಜ್ಯೂಸ್ ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೊಡ್ಲೇಬೇಕು, ನಾನು ಅದನ್ನ ವಹಿಸ್ಕೋತೀನಿ ಅಂತೇಳಿ ತುಂಬಾ ಪ್ರೀತಿಯಿಂದ ಬಂದವರೆಲ್ಲರಿಗೂ ಕೂಡ ವಾಟರ್ ಮೆಲನ್ ಜ್ಯೂಸ್ ಅನ್ನ ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದ್ದೀರಿ ವೀಣಾ, ನಿಮ್ಗೂ ಕೂಡ ಧನ್ಯವಾದ. ಇವತ್ತಿನ ಇಡೀ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತಹ ತಮಗೂ ಕೂಡ ನಾನು, ಯಾಕಂದ್ರೆ ವಂದನಾರ್ಪಣೆ ಮಾಡೋರು ಇದ್ದಾರೆ, ನಾನೇ ಮಾಡ್ತಿದ್ದೀನಿ ಅನ್ಕೋಬೇಡಿ. ಯಾಕಂದ್ರೆ ಬಹಳ ಜನದ ಹೆಸರು ಪಾಪ ವಂದನಾರ್ಪಣೆಯ ಸಂದರ್ಭದಲ್ಲಿ ಶೆಟ್ರಿಗೆ ಗೊತ್ತಿಲ್ಲ. ಹಾಗಾಗಿ ಕೆಲವು ವಿಚಾರಗಳನ್ನ ನಾನು ಹೇಳ್ಬೇಕಾಗಿತ್ತು. ಮತ್ತೆ ಈ ಪುಸ್ತಕದ ಜೊತೆಗೆ ಬಹಳಷ್ಟು ಪುಸ್ತಕಗಳು, ನಾನು ಈಗಾಗಲೇ ಸ್ವೀಡನ್ ಅನ್ನ ಕುರಿತು ಒಂದು ಪ್ರವಾಸಿ ಕಥನವನ್ನ ಬರಿತಾ ಇದ್ದೀನಿ. ಅದು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಿಂಟ್ ಆಗ್ಬೇಕಾಗಿದೆ. ಸೊ ಅದು ಕೂಡ ಮುಂದಿನ ಕೆಲವೇ ದಿನಗಳಲ್ಲಿ ಪ್ರಕಟ ಆಗತ್ತೆ ಅನ್ನುವಂಥದ್ದನ್ನ ಹೇಳಿ, ಇವತ್ತು ನಾವು ಸಾಹಿತ್ಯ ಸಿರಿ ಅನ್ನುವಂತಹ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ
ಜೊತೆಗಿರುವಂತಹ ರತ್ನಾಕರ್ ಸರ್, ವಿಜಯ್ ಕುಮಾರ್ ಸರ್ ಜೊತೆಗೆ ಇವತ್ತು ಬಂದಿದ್ದೀರಿ. ಬ್ರಾಹ್ಮಿಲಾ ಇಲ್ಲಿದ್ದಾರೆ, ಮಮತಾ ಮೈನ್ ಇಲ್ಲಿದ್ದಾರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.